ಮಲ್ಲೇಶು ಕಾಂಪೌಂಡ್ ಕೆಲಸ ಮಾಡಿದ್ವಿ. ಒಂದು ಬಿಲ್ನೂ ಕೊಟ್ಟಿಲ್ಲ ನಮಗೆ. ₹1 5 ಲಕ್ಷ ನಾವು ಹಾಕಿ ಒಂದೇ ₹1 ದುಡ್ಡು ಕೊಟ್ಟಿಲ್ಲ ಸರ್ ನಮಗೆ. ನಾವು ಮಾಡಿ 3 ಸತಿ ಮಾಡಿ ಬಿಲ್ ನೋಡಿ, ಮೋರಿ ಕ್ಲೀನ್ ಮಾಡಕ್ಕೆ ಬಿಲ್ ಮಾಡಿಲ್ಲ. ಮೋರಿ ಕ್ಲೀನ್ ಮಾಡಿಸಿದೆ ಅನ್ಬಿಟ್ಟು ಅಕ್ರಮವಾಗಿ ಬಿಲ್ ಎತ್ಕೊಂಡಿದ್ದಾರೆ. ಕಾಂತಾಪುರ ಗ್ರಾಮ ಪಂಚಾಯತಿ ಹಿಂದೆ ಆಡಳಿತಾಧಿಕಾರಿ ಮಲ್ಲೇಶ್ ಅಂತ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ರು. ಈಗ ಕಾಳಿಂಗನಳ್ಳಿಗೆ ಹೋಗಿದ್ದಾರೆ. ಯಾವಾಗ ಇವ ಹಗರಣಗಳೆಲ್ಲ ಗೊತ್ತಾಗಿದ್ದ ಮೇಲೆ ಇವುಗಳು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇವ್ರ ಅವಧಿಲಿ ಏನೇನು ಆಗೈತೆ ಸುಮಾರು ಹಣಗಳು ನಾನು ಆಲ್ರೆಡಿ ಲೋಕಾಯುಕ್ತರಿಗೂ ಸ್ವಲ್ಪ ತಲುಪಿಸಿದ್ದೀನಿ. ಸುಮಾರು ಹಿಂದೆ ಮಾಜಿ ಅಧ್ಯಕ್ಷರಿದ್ದಾರೆ, ಅವರು ಇಬ್ಬರು ಸೇರಿ ಒಂದು 25 ಲಕ್ಷ ಲೂಟಿ ಮಾಡೋರೆ. ಅದು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ಅದು ಮಾಡ್ತೀನಿ. ಏನಾರು ಸಣ್ಣ ಪುಟ್ಟ ಇಲ್ಲಿ ಕೇಳಕ್ಕೆ ಬಂದರೆ ಜಾತಿ ನಿಂಗನೆ ಮಾಡೋರೆ, ಅದ್ರ ಮೇಲೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ ಅನ್ನೋ ವರದಿ ಇದೈತೆ ಸರ್. ಅದು ಬರೀ ಇದೆ ಫೋರ್ಜರಿ ಕೆಲಸ. ಯಾವ ಇದಕ್ಕೆ ಹೋಗಿ ಅದೇ ಕೆಲಸ. ಒಂದು ಸತಿನೂ ರೆಸ್ಪಾನ್ಸ್ ಮಾಡಲ್ಲ ಸಾರ್ವಜನಿಕ. ಬಂದು ಆಫೀಸಲ್ಲಿ ಕೂತ್ಕೊಳ್ಳೋದು ಇಲ್ಲ. ಅಲ್ಲಿದ್ದೀನಿ, ಆ ಪಂಚಾಯತಿಲಿದ್ದೀನಿ, ಈ ಪಂಚಾಯತಿಲಿದ್ದೀನಿ, ಬರೀ ಇದೆ ಕಾಮಗಾರಿ ಮಾಡ್ತಾವ್ರೆ. ಕಳಪೆ ಕಾಮಗಾರಿ. ಇಲ್ಲಿ ನೋಡಿ, ಮೋರಿಗಳೆಲ್ಲನೂ ನೋಡಿ, ಮೋರಿ ಬಂದು ನೀರೆಲ್ಲ ಹಿಂಗೆ ಬೆಳೆ ಬೆಳೆಸ್ಕೊಂಡು ಹಿಂಗೆ ನಿಂತವ್ರೆ. ಕೆಲಸ ಮಾಡ್ತಾರೆ, ಕೆಲಸ ದುಡ್ಡು ಕೊಟ್ಟಿಲ್ಲ ಅವರು. ಕೆಲಸ ದುಡ್ಡು ಕೊಡೋಕೆ ಕೇಳೋಕೆ ಹೋದ್ರೆ ಬಿಲ್ ಮಾಡಿಲ್ಲ, ನಾನೇನು ಮಾಡೋಣ ಇವೆಲ್ಲ ಮಾತಾಡ್ತಾರೆ. ಮಾತೆತ್ತಿದ್ರೆ ಅಟ್ರಾಸಿಟಿ ಕೇಸು. ವಿಡಿಯೋ ಸೆಕ್ರೆಟ್ರಿ ಮಾತೆತ್ತಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಅವ್ರೊಬ್ಬರೇ SC/ST ಇರೋರು, ನಾವೇನು SC/ST ಇಲ್ವ ಇಲ್ಲಿ ಪಕ್ಕದಲ್ಲಿ? ಹಾಂ, ಏನಾರ ಕೆಲಸ ಕೇಳೋಕೋದ್ರೆ ಮನೆ ಮುಂದೆ ಕಸ ಹಾಕ್ತಾರೆ ಅಂದ್ಬಿಟ್ಟು ಕೇಳೋಕೋದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರಲ್ಲ ಇವರು. ಅದಕ್ಕೂ ಸಂಬಂಧ ಇಲ್ಲ ತಾನೆ. ಮತ್ತು ಗ್ರಾಮ ಪಂಚಾಯತಿಲಿ ಬಿಲ್ ಯಾಕೆ ಕಲೆಕ್ಷನ್ ಮಾಡ್ತಾರೆ? ವಾಟರ್ ಸಪ್ಲೈ ಯಾಕೆ ಕಲೆಕ್ಷನ್ ಮಾಡ್ತಾರೆ? ಮನ್ಗಂದೆ ಯಾಕೆ ಕಲೆಕ್ಷನ್ ಮಾಡ್ತಾರೆ? ಕರೆಕ್ಟಾಗಿ ತಿಂಗಳು ವರ್ಷಕ್ಕೊಂದ್ಸಲಿ ಕರೆಕ್ಟಾಗಿ ಕಂದಾಯ ತಗೋತಾನೆ, ಕಂದಾಯ ಕಟ್ತಾ ಇದ್ದಾನೆ. ಗ್ರಾಮ ಪಂಚಾಯತಿ ಸಮಸ್ಯೆ ಆದ್ರೆ ಗ್ರಾಮದಲ್ಲಿ ಯಾರು ಕೇಳ್ಬೇಕು ಹೇಳಿ? ಕೆಲಸ ಮಾಡಿಸಿದ್ರು ನಮ್ಮ ಗೌಡ್ರು. ಇದ್ರಲ್ಲಿ ಒಂದು ಬಿಲ್ನೂ ಕೊಟ್ಟಿಲ್ಲ ನಮಗೆ. ಬಿಲ್ ಕೊಟ್ಟೇ ಇಲ್ಲ ಒಂಚೂರು. ಯಾರು? ಅದೇ PDO. ಅವ್ರ ಹೆಸರೇನು? ಮಲ್ಲೇಶು ಕಾಂಪೌಂಡ್ ಕೆಲಸ ಮಾಡಿದ್ವಿ. ಒಂದು ಬಿಲ್ನೂ ಕೊಟ್ಟಿಲ್ಲ ನಮಗೆ. ₹1 5 ಲಕ್ಷ ನಾವು ಹಾಕಿ ಒಂದೇ ₹1 ದುಡ್ಡು ಕೊಟ್ಟಿಲ್ಲ ಸರ್ ನಮಗೆ. ನಂಬರು ರಂಗಸಟ್ಟಿ ಅಂತ. ₹1 ದುಡ್ಡು ಕೊಟ್ಟಿಲ್ಲ ನಮಗೆ. ಆಯ್ತಾ, ಅದರಲ್ಲೂ ನಾವು ಕಾಂಪೌಂಡ್ ಕೆಲಸ ಮಾಡಿಸಿದ್ದು ಒಂದು ಬಿಲ್ಲು ಕೊಡಲಿಲ್ಲ. ಆಮೇಲೆ ಈ ಸತ್ತು ಮಾಡ್ಸಕ್ಕೆ ಬೇರೆ 10,000 ಈಸ್ಕೊಂಡಿದ್ರು ಮಾಡ್ಕೊಡ್ತೀನಿ ಅಂತ. ಅದು ಈ ಸತ್ತು ಮಾಡಿಲ್ಲ. ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ ನನಗೆ. ಮನೆ ಕೆಲಸ ನಿಲ್ಸಿದ್ದೀನಿ. ಕೇಳಿ ಸಾಕಾಗಿ ಸುಮ್ಮನೆ ಆಗ್ಬಿಟ್ಟು ನಾವು ದಿನ ಹೋಗಿ ಗಲಾಟೆನೂ ಮಾಡೋರೆ. ನಮ್ಮ ಮನೆಯವ್ರು ಹೋಗಿ ಗಲಾಟೆನೂ ಮಾಡಿದ್ರು. ನಾವೇ ಕರ್ಕೊಂಬಂದ ವಾಪಸ್. ನಾನೇ ಮಂಡಲ ಪಂಚಾಯತಿಯಿಂದ ನಾನೇ ಕರ್ಕೊಂಬಂದೆ. ಹೋದ್ರೈತದ್ ಬನ್ನಿ ಗಲಾಟೆ ಮಾಡಬೇಡಿ ಅಂತ. ಯಾವ ಮನೆ ಕಲೆಕ್ಷನ್ ಇಲ್ಲ ಈಗ? ಇದೇ ಮನೆಗೆ ಇದು ಕೊಟ್ಟಿಲ್ಲ. 10,000 ಕೊಟ್ಟವ್ರೆ. ನಮ್ಮನೆಯವ್ರು ನನ್ನ ಎದುರುಗಳನ್ನೇ ಕರ್ಕೊಂಡೋಗಿ 10,000 ಕೊಟ್ಟರು ಕೈಗೆ, ಕೈಗೆ PDO ಕೈಗೆ. ಪಂಚಾಯತಿ ಮೆಂಬರೇ ಇವ್ರಿಗೆ PDO ಲಂಚ ಕೊಟ್ಟವ್ರ? ಬೇರೆ ಯಾರಿಗೋ ಕೊಡಬೇಕು ಅನ್ನೋತಿ ನಾನೇ ತಗೊಂಡೋಗಿ ಬ್ಯಾಂಕಲ್ಲಿಂದ ಎತ್ಕೊಂಡೋಗಿ ನಮ್ಮನೆಯವ್ರು ನಾನೇ ನಿಂತ್ಕೊಂಡು ಕೊಡ್ಸ್ಬಿಟ್ಟು ಬಂದಿದ್ದೆ. 2 ತಿಂಗಳಿಗೆ 3 ತಿಂಗಳಿಗೆ ಅಲ್ವ, ಯಾವಾಗ ಬಿಲ್ ಆಗ್ಲಿಲ್ಲ ಬಿಟ್ಬಿಟ್ಟು ಏನ್ ಅಲ್ಲಿ ಹೋದ್ರೆ ಗಲಾಟೆ ಮಾಡ್ತಾರೆ. ₹1 ಬಿಲ್ ಕೊಡ್ಲಿವಲ್ಲ, ನಾನೇ ಮಾಡೋದ್ ಬೇಡ ಅಂತ ನಾವು ಇದ್ದು ಇನ್ನೇನ್ ಮಾಡಿ ಏನ್ ಪ್ರಯತ್ನ. ಮನೆ ದುಡ್ಡು 40,000 ಸಂಘ ಎತ್ಕೊಟ್ಟಿದ್ದೀನಿ ಸರ್ ನಾನು. ಕೆಲಸ ಮಾಡ್ಸಕ್ಕೆ, ಮೋರಿ ಕೆಲಸ ಮಾಡ್ಸಕ್ಕೆ ಹುಯಿನಳ್ಳಿದ್ದು ಇದು ಎಲ್ಲಾನು ಮಾಡಿ ಗಲಾಟೆ ಮಾಡ್ಕೊಂಡು ದುಡ್ಡು ಕೊಡ್ದವ್ರು ಒಂದೇ ₹1 ಕೊಡ್ಲಿಲ್ಲ ನಮ್ಗೆ. ಕೆರಿಕೆತ್ನಳ್ಳಿ ಗ್ರಾಮ. ನಮ್ಮ ಮಿಸಸ್ ಮೆಂಬರು, ವಾರ್ಡ್ ಮೆಂಬರು ಕವಿತಾ ಅಂತ. ಇಲ್ಲಿರೋಂಥ PDO 15ನೇ ಹಣಕಾಸನ್ನು ಒಂದೂ ಬಿಟ್ಟಿಲ್ಲ. ಸುಮಾರು ಒಂದು 5 ಲಕ್ಷಗಳನ್ನು ನಮಗೆ ನಾನು ಮಾಹಿತಿ ಹಾಕಿದ್ದೀನಿ. ಒಂದು 3 ಇಂದ 4 ಪ್ರೋಗ್ರಾಮ್ ಕಾಮಗಾರಿಗಳನ್ನ ಅದಕ್ಕೆ ಉತ್ತರ ಕೊಡ್ತಾರೆ. ಕಾಮಗಾರಿಗಳನ್ನ ಅನುಷ್ಠಾನನೇ ಗೊಂಡಿಲ್ಲ ಅಂತ ಉತ್ತರ ಕೊಡ್ತಾರೆ. ಅದನ್ನು ಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಕಾಮಗಾರಿಗೆ ಹೋಗಿ ಸ್ಪಾಟ್ಗೆ ಹೋಗಿಲ್ಲ, ಇಂಜಿನಿಯರ್ ಹೋಗಿಲ್ಲ, ಇಒ ಹೋಗಿಲ್ಲ, ಯಾರೂ ಹೋಗ್ದಲ್ಲೇ ಸುಮಾರು ಒಂದು 5 ಲಕ್ಷ ಫೋರ್ಜರಿ ಮಾಡ್ಕೊಂಡು ದುಡ್ಡು ತಿನ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟರು ಒಂದು 4 ಜನ ಸೇರ್ಕೊಂಡು ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು. ನಮಗೆ ಉಡಾಫೆ ಉತ್ತರ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಡಾಕ್ಯುಮೆಂಟ್ ನಾನು ಕೇಳಿದ್ರೆ ಮಾಹಿತಿ ಹಕ್ಕಲ್ಲಿ ಕೇಳೋದಕ್ಕೆ ಉತ್ತರ ಕೊಡ್ತಾರೆ ಇವರು. ಅದಕ್ಕೆ ಇದರಲ್ಲಿ ಕ್ರಿಯೋಜನೇ ಮಾಡಿಲ್ಲ ಅಂತ ಹೇಳ್ತಾರೆ. ಕ್ರಿಯೋಜನೆ ಮಾಡಿದ್ರೆ ಹೆಂಗೆ ಪೇಮೆಂಟ್ ಆಗುತ್ತೆ? ಪೇಮೆಂಟ್ ಆಗೈತೆ, ಪೇಮೆಂಟ್ ಮಾಡಿ ನಾನು ಎಲ್ಲನೂ ತೊಗೊಂಡಿದ್ದೀನಿ ಡಾಕ್ಯುಮೆಂಟ್ಸು. ಬರೀ ಭ್ರಷ್ಟಾಚಾರದಲ್ಲಿ ಪೊಸಿಷನ್ ಮಾಡ್ಕೊಂಡಿರೋದು. ನಮಗೆ ಉಡಾಫೆ ಮಾತ್ರ, ಮೆಂಬರ್ಗೆ ಗೌರವನೇ ಕೊಡೋದ್ರಲ್ಲಿ ಉಡಾಫೆ ಮಾತ್ರ ಮಾಡ್ತಾನೆ. ಬರೀ ನೋಡಿ, ನನ್ನ ಡಾಕ್ಯುಮೆಂಟ್ಸ್ ನಾನು ಇವಾಗೂ ಕೊಟ್ಟಿದ್ದೀನಿ. ಇವಾಗ ಕಾಲ ಮೇಲೆ ಕಾಲ ಆಡಿಸ್ಕೊಂಡು ಕುಂತ್ಕೊಂಡು ಉಡಾಫೆ ಉತ್ತರ ಅವ್ರದ್ದು. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಇಒಗೆ, CO ಒಂಬಟ್ಸ್ಮನ್ಗೆ PDO ಕೊಟ್ಟಿದ್ದೀನಿ. ಅವ್ರು ನೋಡಿ, ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇರೆ ಪಂಚಾಯತಿವರೆಗೆ ವರ್ಗಾವಣೆ ಮಾಡ್ಕೊಂಡು ಇಒ ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೇರೆ ಪಂಚಾಯತಿಗೆ, ಕಾಳಿಂಗಳ್ಳಿ ಅಂತ ಪಂಚಾಯತಿಗೆ ಅಲ್ಲಿ ಕಳಿಸವ್ರೆ. ಸತೀಶು ಯಾವಾಗ ನಾನು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಡೆಗೆ ಹೋಯ್ತು, ಇಲ್ಲಿದ್ದರೆ ನೀನು ಸರಿ ಇಲ್ಲ, ಇಲ್ಲಾಂದರೆ ಬೇರೆ ಪಂಚಾಯತಿಗೆ ಹಾಕಿಂತ ಬೇರೆ ಪಂಚಾಯತಿಗೆ ಹಾಕ್ಸ್ಕೊಂಡವ್ರೆ. ಈಗ ಹೊಸ್ದಾಗಿ ಬಂದಿರೋ PDO ಕೇಳೋದಕ್ಕೆ ನನಗೆ ಗೊತ್ತಿಲ್ಲ ಸರ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಆ ಹಿಂದೆ PDO ಅವ್ರು ಕೇಳಬೇಕು ಅಂತ ಅವ್ರು ಹೇಳ್ತಾರೆ.
ಯಾರನ್ನ ಪೊಸಿಷನ್ ಮಾಡೋದು? ಕೆಲಸನೇ ಕಾಮಗಾರಿ ಆಗದಲ್ಲೇ ಇವನು ಪೇಮೆಂಟ್ ಎಲ್ಲನೂ ಮಾಡ್ಕೊಂಡು ಹೋಗ್ಬಿಟ್ರೆ ಇವ್ರಿಗೆ ಯಾರು ಕೊಡೋರು ರೈಟ್ಸ್ ಕೊಡೋದು? ಹಾಂ, ಒಬ್ಬ ಆಡಳಿತ ಅಧಿಕಾರಿ ಹಿಂಗೆ ಮಾಡಿದ್ರೆ ಸಾರ್ವಜನಿಕ. ನಾನು ಕೇಳಿದ್ದೀನಿ, ಅವರ ಮಾಹಿತಿ ಕೇಳಿದೆ ನೋಡಿ. ಚರಂಡಿ ಸ್ವಚ್ಛತೆ ಕಾಮಗಾರಿ ಕೇಳಿ ನಾನು ಮಾಹಿತಿ 50,000 ರೂಪಾಯಿ ಕೇಳಿದ್ದೀನಿ. ಕಾಮಗಾರಿನೇ ಮಾಡಿಲ್ಲ ಅದನ್ನು. ಈಗ ಒಂದು ಅಧಿಕಾರಿ ಒಂದು ಪೇಮೆಂಟ್ ಮಾಡ್ಬೇಕಾದ್ರೆ ಯಾವ ಥರ ಇರಬೇಕು ಸರ್? ಇವತ್ತು ಕಾನೂನು ಪ್ರಕಾರ ಯಾವ ಥರ ಇರಬೇಕು? ಜೈಲಿ ಹೋಗ್ಬೇಕು, ಸ್ಪಾಟ್ ಮಜೂರು ಇದು ಮಾಡಬೇಕು. ಹಿಂಗೆಲ್ಲ ಇವತ್ತೆಲ್ಲ ಆನ್ಲೈನ್ ಪೊಸಿಷನ್ ಇದೆ. ಸುಮ್ಮನೆ ಯಾವುದೋ ಹಳೆ ಕಾಲದ ಫೋಟೋ ತಂದುಬಿಟ್ಟು ಮಾಡೋಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ GPS ಫೋಟೋ ಬೇಕು. ಒಂದು GPS ಫೋಟೋ ಇಲ್ಲ. ಯಾವತ್ತೋ ಹಳೇದು ಒಂದು ಫೋಟೋ ತಂದವ್ರೆ, ಫೋಟೋ ಹಾಕ್ಕೊಂಡು ಬಿಲ್ ಮಾಡ್ಕೊಂಡು ಹೋಗೋರೆ. ಒಂದೇ ಒಂದು ಮೆಂಬರ್ಗೆ ಗೊತ್ತಲ್ಲ, ಮೆಂಬರ್ ಈಗ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ನೋಡಿ. 50,000 ಇದೊಂದು ಪ್ರೋಗ್ರಾಮು. ಕೇತ್ನಳ್ಳಿ ಗ್ರಾಮದ ಅಂಬರೀಷ್ ಮತ್ತು ಪಟೇಲ್ ರಾಮೇಗೌಡರ ಮನೆ ಮೀಸೆ ಬಸವರಾಜ್ ಮನೆ ಹಿಂಭಾಗ ರಸ್ತೆ ಅಂತ ಹೇಳವ್ರೆ. ಅಲ್ಲಿ ರಸ್ತೆನೂ ಇಲ್ಲ, ಏನೂ ಇಲ್ಲ. ಒಂದೇ ಕಾಮಗಾರಿ ಜಾಗಕ್ಕೆ 2 ಹಾಕೊಂಡವ್ರೆ. ಒಂದು 99,000, ಒಂದು 80,000. ಅಲ್ಲಿ ಎಲ್ಲಿ ಕಾಮಗಾರಿ ಅಂತ ಇಲ್ಲ. ಅಲ್ಲಿ ಎರಡೂ ಹೆಚ್ಚು ಕಡಿಮೆ 2 ಲಕ್ಷ ಪೇಮೆಂಟು. ಹೋಗಿ ಸ್ಪಾಟಲ್ಲಿ ನೋಡಿಬೇಕು. ನಾನು ಫೋಟೋ ಕಳಿಸಿನಿ ಅವ್ರಿಗೆ. ನಿಮ್ಮ GPS ಅಂದರೆ ಇಲ್ಲ ಸರ್, ಅದಾಗಲೇ ಪೇಮೆಂಟ್ ಆಗ್ಬಿಟ್ಟದೆ ಅಂತಾರೆ. ಪೇಮೆಂಟ್ ಮಾಡಿರೋದು ಈಗ 4-5 ತಿಂಗಳ ಹಿಂದೆ. ನಾನು ಯಾವಾಗ ಮಾಹಿತಿ ಕೇಳಿದ್ದೀನಿ ಅದು 1 ವಾರ ಹಿಂದೆ ಮಾಡಿದ್ದಾನೆ. ಪಂಚಪಟ್ನ ಗ್ರಾಮದ ಸೋಲಾರ್ ಹಾಕ್ಸಿ ಹೇಳಿದ್ದೀನಿ. ನಾನು ಸೋಲಾರ್ ಹಾಕ್ಸಿದ್ದೀನಿ, ನಿಮ್ಗೆ ಫೋಟೋ ಕಳಿಸ್ತೀನಿ. ಆ ಸೋಲಾರ್ನ ನಾನು ಕೇಳಿದ್ಕೆ ಸರಿ ನಾನು 4-5 ದಿನ ಸರ್ ಪೇಮೆಂಟ್ ಮಾಡ್ತೀನಿ, ಯಾವುದೋ ತಂಬಾಗಿಲ್ಲ, ಮಂಡ್ಯದಲ್ಲಿ CO ಹತ್ರ ಏನೋ ತಂಬು ಪ್ರಾಬ್ಲಮ್ ಆಗುತ್ತೆ, ಹಾಕ್ಸ್ಕೊಡ್ತೀನಿ ಅಂತ ಹೋದವರು ಗಿರಾಕಿ. ಇವತ್ತಿಗೂ ಒಂದು ಫೋನ್ ಎತ್ತುತ್ತಾ ಇಲ್ಲ. ಅದೂ ಫೋರ್ಜರಿ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಯಾರೋ ಒಬ್ಬನ್ನ ಇವಾಗ ಕಳಿಸೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಅದೇನು ಮುಚ್ಚಾಯ್ಕೊಂಬಿಡಿ ಅಂತ. ಏನು ಅಡ್ಜಸ್ಟ್ಮೆಂಟ್ ಮಾಡೋದು? ನಾವು ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇವನು ಕದ್ದೊತ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದಾ? ಹಾಂ, ಇವ್ರು ಪಬ್ಲಿಕಲ್ಲಿ ಕೆಲಸ ಮಾಡಬೇಕು, ಬಂದಿರೋ ಕೆಲಸ ಮಾಡೋಕ್ಕೆ. ಹಿಂಗೆ ಗ್ರಾಮ ಪಂಚಾಯತ್ ಇರೋ ಹಣ ಎಲ್ಲ ಲೂಟಿ ಮಾಡೋಕ್ಕಲ್ಲ ಬಂದಿರೋದಿಲ್ಲಿ. ನಿಮ್ಗೆ ತೋರಿಸ್ತೀನಿ. ಸೋಲಾರ್ ಕಾಮಗಾರಿ ಕೆಲಸ ಮಾಡಿದ್ದೀನಿ ನಾನು. ಕೆಲಸ ಮಾಡಿಬಿಟ್ಟು ಅದನ್ನು ಪೇಮೆಂಟ್ ತೊಗೊಂಡೋಗಿದ್ದೇನೆ. ಕೇಳಿದ್ರೆ ಸರ್ ಅದು ಯಾವುದೋ ಹೆಬ್ಬೆಟ್ಟು ಅಧ್ಯಕ್ಷದ ಹೆಬ್ಬೆಟ್ಟಾಗಿಲ್ಲ, ಜಿಲ್ಲಾ ಪಂಚಾಯತಿಲಿ ಆಗಬೇಕು, ಬೆಂಗಳೂರಲ್ಲಿ ಆಗಬೇಕು ಅಂದ್ಬಿಟ್ಟು ಕನಿಷ್ಠ 2 ರಿಂದ 3 ತಿಂಗಳು ಆಡ್ತಿದ್ದಾನೆ. ಇದೇ ಥರ ಬರೀ ಉಡಾಫೆ ಉತ್ತರ. ಒಂದು ದಿನ ರೆಸ್ಪಾನ್ಸ್ ಕೊಡಲ್ಲ. ಬಂದಿದ್ದಾಗ ಒಂದು ದಿನ ಸಿಗಲ್ಲ. ಬರೀ ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಇಲ್ಲಿ ಹೇಳಿದೆ. ಒಂದು ಫೋನು ಪಿಟ್ ಮಾಡಲ್ಲ ಸರಿಯಾಗಿ. ಎಂಥ ಕೆಲಸ ಕಾಮಗಾರಿ ಕೆಲಸ ಅಂದರೆ ಸುಮಾರು ಒಂದು 5 ಲಕ್ಷ. ಆಮೇಲೆ ಇವ್ರದ್ದು ದೊಡ್ಡ ಹಗರಣ ಇದೆ. ಅದನ್ನು ನಾನು ಆಲ್ರೆಡಿ ಲೋಕಾಯುಕ್ತರು ಕೊಟ್ಟಿದ್ದೀನಿ. ನಾನು ಇವ್ರಿಗೂ ತಲುಪಿಸಿದ್ದೀನಿ. 25 ಲಕ್ಷ ಹಗರಣ ಮಾಡಿರೋರು ನಾನು ತೋರಿಸ್ತು ಎಲ್ಲನೂ ಡಾಕ್ಯುಮೆಂಟ್ಸ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.